ನಮಸ್ಕಾರ ಚಾಂಪಿಯನ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪರ್ಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ವಿಡಿಯೋಲಿ ಲೆಟ್ಸ್ ಸಿ ಎಕನಾಮಿಕ್ಸ್ ಇಂಪಾರ್ಟೆಂಟ್, ಅಂದರೆ ಲಾಂಗ್ ಆನ್ಸರ್ ಕ್ವಶನ್ಸು. ಇಂಪಾರ್ಟೆಂಟ್ ಹೌದು, ಇಲ್ಲ ಅಂತಲ್ಲ. ಎಷ್ಟೋ ಕ್ವಶನ್ಸು ಒಂದು ಸ್ವಲ್ಪ ಈಗ ಆಬ್ಜೆಕ್ಟಿವ್ಸ್ ಆಫ್ 5 ಇಯರ್ ಪ್ಲ್ಯಾನ್ಸ್ ಅಂತ ಕೇಳೋ ಬದಲು ಸೊ 5 ಇಯರ್ ಪ್ಲ್ಯಾನ್ಸ್ ಬಗ್ಗೆ ಸೊ ಎಕ್ಸ್ಪ್ಲೈನ್ ಅಬೌಟ್ 5 ಇಯರ್ ಪ್ಲ್ಯಾನ್ಸ್ ಅಂತ ಕೇಳ್ಬೋದು. ಸೊ ಆಬ್ಜೆಕ್ಟಿವ್ಸೇ ನಿಜ ಇಲ್ಲ ಅಂತಲ್ಲ, ನೀವು ಅಲ್ಲೂ ಆವಾಗ ಆಬ್ಜೆಕ್ಟಿವ್ಸೇ ಬರಿಬೇಕಾಗತ್ತೆ. ಸೊ ಆಬ್ಜೆಕ್ಟಿವ್ಸ್ ಜೊತೆ ಇನ್ನೂ ಬೇರೆನೂ ಬರಿಬೋದು. ಓಕೆ, ಸೊ ಬಿಫೋರ್ ಲುಕಿಂಗ್ ಎಟ್ ದ ಕ್ವಶನ್ಸ್, ಸೊ ಕನ್ನಡನೂ ಇದೆ, ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೇನು ಬೇಕು ಐನೋ, ಮತ್ತೇನು ಬೇಕು ಅಂದಿದ ತಕ್ಷಣ ಫಸ್ಟ್ ಹಿಸ್ಟ್ರಿ ಕೇಳ್ತೀರಾ. ಸೊ ಎಸ್, ಐ ಡೆಫಿನೆಟ್ಲಿ ಮಾಡ್ತೀನಿ. ಇಫ್ ನಾಟ್ ಫುಲ್, ಅಟ್ಲೀಸ್ಟ್ ಸಮ್ ಆಫ್ ದ ಮೇಜರ್ ಚಾಪ್ಟರ್ಸ್ ಏನಿದೆ ಮಾಡ್ತೀನಿ. ಸೊ ನೆಕ್ಸ್ಟು ಯಾವುದು ಬಿಸ್ನೆಸ್ ಸ್ಟಡೀಸ್ ಆರಾಮಾಗಿ ಮಾಡ್ಬೋದು, ಬಿಕಾಸ್ ನಾವೀಗ ಮಾಡ್ತಿರೋದು ಬಿಸ್ನೆಸ್ಸು ಆ್ಯಂಡ್ ಐ ಹ್ಯಾವ್ ಬೀನ್ ದೇರ್. ಸೊ MBA ಮಾಡಿದ್ದೀನಿ. ಸೊ MBA ಮಾಡಿದ್ರೆ ಬಿಸ್ನೆಸ್ ಗೊತ್ತಿರಬೇಕಲ್ಲ ಸ್ವಲ್ಪ ಆದ್ರೂ. ಓಕೆ, ಇಫ್ ನಾಟ್ ಫುಲ್, ಐ ಆಮ್ ನಾಟ್ ಪಂಟ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಸ್ ಅಟ್ಲೀಸ್ಟ್ ಬಿಸ್ನೆಸ್ ಹೆಂಗೆ ನಡೆಯುತ್ತೆ ಅಂತಾದರೂ ಗೊತ್ತು. ಓಕೆನಾ? ಮತ್ತೇನು ಬೇಕು. ಸೊ ಆಬ್ಜೆಕ್ಟಿವ್ಸ್ ಆಫ್ ದ 5 ಇಯರ್ ಪ್ಲ್ಯಾನ್ಸ್. ಸೊ ಏನೇನು ಆಬ್ಜೆಕ್ಟಿವ್ಸು? ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ಟು ದ ಮ್ಯಾಕ್ಸಿಮಮ್ ಲೆವೆಲ್. ಸೊ ಯಾವುದೇ ಆಗಲಿ, ಈ ಕಂಪ್ನಿ ಆಗಲಿ ಅಥವಾ ದೇಶ ಆಗಲಿ ರಾಜ್ಯ ಆಗಲಿ ಮುನ್ನಡಬೇಕು. ಸೊ ಔಟ್ಪುಟ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ಈಗಂತೂ ಇಂಡಿಯಾ ನೆಕ್ಸ್ಟ್ ಲೆವೆಲ್. ಸೊ ಯಾಕಂದರೆ ಪ್ರೊಡಕ್ಷನ್ ಸೆಲ್ಫ್ ಸಸ್ಟೈನಿಂಗ್ ಆಗ್ತಿದೆ. ಸೊ ನಾವೇ ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ವಿ ಆರ್ ದ ಬಿಗ್ಗೆಸ್ಟ್ ಕನ್ಸಂಪ್ಷನ್ಸ್. ಸೊ ಈಗ ಬೇರೆ ದೇಶಗಳು ಹೆಂಗೆ ಟಕ್ಕರ್ ಕೊಡ್ತಿದ್ದೀವಿ ನೋಡ್ತಿದ್ದೀರಲ್ಲ. ಸೊ ಪ್ರೊಡಕ್ಷನ್ ಟು ದ ಮ್ಯಾಕ್ಸಿಮಮ್ ಲೆವೆಲ್. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಜಾಸ್ತಿ ಮಾಡ್ಕೋಬೇಕು. ಎಸ್, ಡೆಫಿನೆಟ್ಲಿ ಟ್ರೂ, ಬಟ್ ಡೋಂಟ್ ಫರ್ಗೆಟ್ ದಟ್ there is a big threat of AI. Yes, if you are using it, if you know how to use it, yes, definitely you can make wonders from it. ಸೊ ಯಾರು ಏನು ಬೇಕಾದರೂ ಮಾಡ್ಬೋದು, ಬಟ್ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಇಟ್. ಅಂದರೆ AI-ಗೆ. ಸೊ ಎಕನಾಮಿಕ್ ಇನ್ಇಕ್ವಾಲಿಟಿ, ಶ್ರೀಮಂತರೇ ಆಗ್ತಿರೋರು ಬಡವನೇ ಆಗ್ತಿರೋದು. ಸೊ ಆ ಒಂದು ಎಕನಾಮಿಕ್ ಇನ್ಇಕ್ವಾಲಿಟಿ ಏನಿದೆ ಕಮ್ಮಿ ಮಾಡಬೇಕು. ಸೊ ಸ್ಟೆಬಿಲಿಟಿ, ಎಕನಾಮಿಕ್ ಅಂದರೆ ದೇಶ ಸ್ಟೇಬಲ್ ಆಗಿರಬೇಕು. ಮಾಡರ್ನೈಸ್ ಎಕನಾಮಿ. ಸೊ ಹೊಸ ಟೆಕ್ನಾಲಜೀಸ್ನ ಇನ್ವೆನ್ಷನ್ಸ್ ಅಂದರೆ ಇಂಪ್ಲಿಮೆಂಟ್ ಮಾಡ್ಕೋತಾ ಮುನ್ನಡೆಸಬೇಕು. ಸೊ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ ಬರೆಯಿರಿ. ಸೊ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಅವಕಾಶವನ್ನು ಜಾಸ್ತಿ ಮಾಡೋದು, ಸೊ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡೋದು, ಸೊ ಆರ್ಥಿಕ ಸ್ಥಿತಿಯನ್ನು ಕಾಯ್ದುಕೊಳ್ಳುವುದು, ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಇತ್ಯಾದಿ. ನೆಕ್ಸ್ಟು ನೀತಿ ಆಯೋಗ್. ಸೊ ನೀತಿ ಆಯೋಗ್, ಸೊ ಹೈಯೆಸ್ಟ್ ಪಬ್ಲಿಕ್ ಪಾಲಿಸಿ think tank of government. So again, key terms. So think tank of government. So act as nodal agency for accelerating economic development, to evolve a shared vision of national development priority sectors. Next, to promote cooperative union through involvement of the state. So government of India in the economic policy formulation by utilizing resources from the grassroots level. So ಹೆಂಗೆ ಅಂದರೆ ನಮ್ಮ ಈಗ ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಸ್ಟಾರ್ಟಪ್ ಇಂಡಿಯಾದು ಒಂದು ಫ್ರಾನ್ಸ್. ಸೊ ಫ್ರಾನ್ಸಲ್ಲಿ ಇಂಡಿಯಾಲೇ ಮುಂಬೈಯಲ್ಲಿ ನಡೆಯುತ್ತೆ. ಸೊ ಆ್ಯಕ್ಚುಲಿ ಮ್ಯಾಕ್ರಾನ್ ಫ್ರಾನ್ಸ್ ಪ್ರೆಸಿಡೆಂಟು ಮತ್ತು ನರೇಂದ್ರ ಮೋದಿ ಅವರು ಮೀಟ್ ಮಾಡ್ತಿದ್ದಾರೆ. ಸೊ ಅಲ್ಲೊಂದು ಇವೆಂಟ್ ನಡೀತಿದೆ. ಸೊ ಆ ಇವೆಂಟಿಗೆ ಸ್ಟಾರ್ಟಪ್ಸ್ಗೆ ಅಪ್ಲೈ ಮಾಡಿರಿ, ಸೆಲೆಕ್ಟ್ ಮಾಡಿ, ಪ್ರೊಸೀಜರ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಸೊ ಅಪ್ಲೈ ಮಾಡಿರಿ, ಸೆಲೆಕ್ಷನ್ ಪ್ರೋಸೆಸ್ ಇತ್ತು. ಸೊ ಅಪ್ಲೈ ಮಾಡಿ. ಸೊ ಆ ಥರ ಸೊ ಪುಷ್ ಕೊಡೋದು, ಸ್ಟಾರ್ಟಪ್ಸ್ಗೆ ಪುಷ್ ಕೊಡೋದು, ಸ್ಮಾಲ್ ಇಂಡಸ್ಟ್ರಿಗೆ ಪುಷ್ ಕೊಡೋದು. ಸೊ ಇನ್ನೂ ದೊಡ್ಡದಾಗಲಿ, ಅಂದರೆ ಲೈಕ್ ಬೇರೆ ಜನಕ್ಕೆ ಇನ್ನೂ ಉದ್ಯೋಗ ಅವಕಾಶನ ನೀಡಲಿ ಅಂತ. ಓಕೆ, ಭಾರತ ಸರ್ಕಾರ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುವುದು. ಸೊ ನೀತಿ ಚಿಂತಕರ ಅಂದರೆ ಏನು ಮಾಡಬೇಕು, ಏನು ಮಾಡಿದ್ರೆ ಈಗ ಕಂಪ್ನೀಸ್ಗೆ, ಸ್ಟಾರ್ಟಪ್ಸ್ಗೆ, ದೊಡ್ಡ ಇಂಡಸ್ಟ್ರೀಸ್ಗೆ ಅನುಕೂಲ ಆಗುತ್ತೆ. ಸೊ ಆರ್ಥಿಕ ಅಭಿವೃದ್ಧಿ ಆಬ್ವಿಯಸ್ಲಿ ಅಲ್ಲಿಗೆ ಬರುತ್ತೆ. ಸೊ ಅಂದರೆ ಆರ್ಥಿಕ ಅಭಿವೃದ್ಧಿಗೆ ಸೊ ವೇಗಗೊಳಿಸುವ ಕಾರ್ಯದ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುವುದು. ಕೆಳಮಟ್ಟದಿಂದ ಹೇಳಿದ್ನಲ್ಲ, ಸ್ಟಾರ್ಟಪ್ಸ್ ಕೆಳಮಟ್ಟದಿಂದ. ಓಕೆ, ಅಚೀವ್ಮೆಂಟ್ಸ್ ಏನೇನು? ಸೊ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗ್ತಿದೆ, ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗುತ್ತೆ, ಸೆಲ್ಫ್ ಸಫಿಷಿಯನ್ಸಿ. ಸೊ ನಮಗೆ ಆತ್ಮನಿರ್ಭರ ಭಾರತ್. ಸೊ ನಾವೇನು ಮಾಡ್ತಿದ್ದೀವಿ, ನಾವೇ ಪ್ರೊಡ್ಯೂಸ್ ಮಾಡೋದು, ನಾವೇ ಕನ್ಸಂಪ್ಷನ್ಸು, ಸೆಲ್ಫ್ ಸಫಿಷಿಯನ್ಸಿ. ಎಲ್ಲಿಂದ ಬೇರೆ ಕಡೆಯಿಂದ ತೊಗೊಂಡು ಬರೋದಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಸೊ ಈಗ ನಾವು ಮಾಡ್ಕೊತೀವಿ. ಓಕೆ,
ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹ್ಯಾವ್ ಇನ್ಕ್ರೀಸ್ಡ್ ಡ್ಯೂ ಟು ದ ಎಕ್ಸ್ಪಾನ್ಷನ್ ಆಫ್ ಇಂಡಸ್ಟ್ರಿ ಸರ್ವಿಸ್, ಇಮ್ಮೆನ್ಸ್ ಪ್ರೋಗ್ರೆಸ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೂಪರ್ ಅದಂತರು. ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಲಿಟ್ರಸಿ ರೇಟ್ ಜಾಸ್ತಿ ಆಗ್ತಿದೆ. ಇನ್ಫ್ಯಾಂಟ್ ಮಾರ್ಟಾಲಿಟಿ ಆ್ಯಂಡ್ ಮೆಟರ್ನಲ್ ಮಾರ್ಟಾಲಿಟಿ ಕಮ್ಮಿ ಆಗ್ತಿದೆ. ಸೊ ಬರ್ತ್ ಆ್ಯಂಡ್ ಡೆತ್ ರೇಟ್ಸು ಡಿಕ್ರೀಸಿಂಗು. ಸೊ ಬರ್ತ್ ರೇಟ್ ಡಿಕ್ರೀಸಿಂಗ್ ಅಂದರೆ ಸೊ ಈಗ ಹಿಂದೆ ಅಲ್ಲ, ಸೊ ಕೆಲವೊಂದು ರೋಗ ಅದು ಇದು ಬಂದ ಸಣ್ಣ ಮಗುನು ಇನ್ನು ಚಿಕ್ಕ ವಯಸ್ಸಲ್ಲಿ ತಿರ್ಕೊತಿತ್ತು, ಯಾಕಂದರೆ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋಕ್ಕಾಗ್ತಿಲ್ಲ ಅಥವಾ ಮೆಡಿಸನ್ ಅಂತ ಇರಲಿಲ್ಲ. ಬಟ್ ಈಗ ಅದು ಕಮ್ಮಿ ಆಗಿದೆ. ಸೊ ಡೆತ್ ಅಂದರೆ ವಯಸ್ಸು ಅಂದರೆ ಈಗ 60 ಆದಮೇಲೆ ಏನಾದರೂ ಏನೋ ಒಂದು ಕಾಯಿಲೆ ಬಂತು, ಇನ್ನೊಂದು ಬಂತು, ಸೊ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇರುತ್ತೆ. ಸೊ ಅದರಿಂದ ಏನಾಗ್ತದೆ, ವಯಸ್ಸು ಜಾಸ್ತಿ ಆಗ್ತದೆ ಆಬ್ವಿಯಸ್ಲಿ. ಸೊ ಏನೋ ಒಂದು ಕೊಟ್ಟು ಬದುಕಿಸೋದು. ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆ ಸಾಧನೆಗಳು ಏನು, ರಾಷ್ಟ್ರೀಯ ಆದಾಯದ ಬೆಳವಣಿಗೆಗೆ ವೇಗ ಕ್ರಮೇಣ ಹೆಚ್ಚಿದೆ. ಸೊ ಬೇಗ ಆಗ್ತದೆ. ಸೊ ತಲಾ ಆದಾಯ ಹೆಚ್ಚಾಗಿದೆ. ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ. ಸೊ ಆಹಾರ, ಎಸ್ಪೆಷಲಿ ಆಹಾರ, ಅದಕ್ಕಂತಾನೆ ಈಗ ಯುರೋಪಿಯನ್ದು ನಾವು ಏನು ಸೈನ್ ಟ್ರೇಡ್ ಡೀಲ್ ಏನು ಮಾಡ್ಕೊಂಡಿದ್ದೀವಿ, ಸೊ ಅದು ಮಾಡ್ಕೊಂಡ್ರೂ ಅಗ್ರಿಕಲ್ಚರಲ್ ಅದು ಬರ್ತಿಲ್ಲ. ಯಾಕೆ ಅಂದರೆ ತುಂಬ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಬೇರೆ ಕಡೆ ಎಲ್ಲ ಜಾಸ್ತಿ ಬೆಳೆಯೋದು ಅದು ಇದು ಮಾಡಿ ಅಲ್ಲಿ ಇಂಪೋರ್ಟ್ ಮಾಡಿಕೊಂಡ್ರೆ ಸೊ ನಮ್ಮ ರೈತರಿಗೆ ಕಷ್ಟ ಆಗುತ್ತೆ. ಸೊ ದೆರ್ ಆರ್ ಸೋ ಮೆನಿ ಥಿಂಗ್ಸ್. ಓಕೆ, ಕೈಗಾರಿಕೆ ಮತ್ತು ವಿಜ್ಞಾನ ತಂತ್ರಜ್ಞಾನ ಅಲ್ಲಿ ತುಂಬಾ ಪ್ರಗತಿ ಆಗ್ತದೆ. ಸೊ ಜನರ ನಿರೀಕ್ಷಿತ ಜೀವಾವಧಿ ಮತ್ತು ಸಾಕ್ಷರತೆ ಪ್ರಮಾಣ ಹೆಚ್ಚುತ್ತದೆ. ಶಿಶು ಮರಣ ಮತ್ತು ತಾಯಂದಿರ ಮರಣಗಳು ಕಡಿಮೆ ಆಗುತ್ತೆ. ಸೊ ಜನನ ಮತ್ತು ಮರಣಗಳೊಂದಿಗೆ ಕಡಿಮೆ ಆಗುತ್ತದೆ. ಓಕೆ, ನೆಕ್ಸ್ಟು ಗ್ರೀನ್ ರೆವಲ್ಯೂಷನ್ ಡಾಕ್ಟರ್ MS ಸ್ವಾಮಿನಾಥನ್. ಸೊ ಅದಾದಮೇಲೆ ಅಗೇನ್ ಹೆಂಗೆ ಬೆಳೆಯೋದು, ಔಟ್ಪುಟ್ ಹೆಂಗೆ ಗ್ರೋತ್ ಆಗಿದೆ ಅಂದರೆ, ಸೊ ಕನೆಕ್ಟೆಡ್ ಬೈ ನಾರ್ಮನ್ ಸಿರ್ಸಸ್ ಹೈಲಿ ಎಫೆಕ್ಟಿವ್ ವೀಟು. ಸೊ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ, ಹೈ ಈಲ್ಡಿಂಗ್ ಸೀಡ್ಸ್ ಆಯಿತು. ಸೊ ನೆಕ್ಸ್ಟು ಕೆಮಿಕಲ್ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು, ಇರಿಗೇಷನ್ ಫೆಸಿಲಿಟಿ ಜಾಸ್ತಿ ಆಯಿತು. ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, ಸೊ ಇದೆಲ್ಲ ಜಾಸ್ತಿ ಆಗ್ತದೆ. ಸೊ ಹಸಿರು ಕ್ರಾಂತಿಗೆ ಪ್ರೇರಣೆ ಆದ ಅಂಶಗಳು ಯಾವುವು? ಸೊ ಏನೇನು, ಕ್ರಿಮಿನಾಶಕ ಬಳಕೆ ಅಂದರೆ ಗಿಡಗಳು ಸಾಯೋದು ಕಮ್ಮಿ ಆಗ್ತದೆ. ನೆನ್ನೆ ಲೈವ್ ಕ್ಲಾಸಲ್ಲೂ ಹೇಳ್ತಿದ್ನಲ್ಲ, ಏನೋ ಪಪಾಯಾಗೆ ಅದಕ್ಕಿದಕ್ಕೆಲ್ಲ, ಅಂದರೆ ನನಗೆ ಗೊತ್ತಿರೋರೇ ಒಬ್ಬರು ಪಪಾಯಾಗೆ ಡಿಸೀಸ್ ಕಂಟ್ರೋಲ್ ಮಾಡೋದಕ್ಕೆ, ಅದರ ಏನೋ ಒಂದು ಕಾಯಿಲೆ ಬಂತು, ಅದನ್ನು ಕಮ್ಮಿ ಮಾಡೋದಕ್ಕೆ ಏನೇನು ಅಂತ ನೋಡ್ತಿದ್ದಾರೆ. ಸೊ ನೀರಾವರಿ ಸೌಲಭ್ಯಗಳ ಬಳಕೆ, ಸಹಾಯಧನ ವ್ಯವಸ್ಥೆ, ಸೊ ಇದೆಲ್ಲ. ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಡಿಫ್ರೆನ್ಸ್ ಏನು? ಪ್ರೀ ಹಾರ್ವೆಸ್ಟ್ ಅಂದರೆ ಫಸ್ಟ್, ಪೋಸ್ಟ್ ಹಾರ್ವೆಸ್ಟ್ ಅಂದರೆ ಎಲ್ಲ ಬೆಳೆದಾದ ಮೇಲೆ. ಸೊ ಪ್ರೀ ಹಾರ್ವೆಸ್ಟು ಹೈ ಹೀಲ್ಡಿಂಗ್ ಸೀಡ್ಸ್ ಯೂಸ್ ಮಾಡಿಕೊಂಡು ಹಾರ್ವೆಸ್ಟ್ ಉತ್ಪಾದನೆ ಜಾಸ್ತಿ ಮಾಡ್ಕೊಳೋದು. ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿಕೊಂಡು ಏನೇ ರೋಗ ಬರದೇ ಇರೋಂಗೆ ನೋಡ್ಕೊಳೋದು. ಸೊ ಇನ್ಸೆಕ್ಟಿಸೈಡ್ ಸೇಮ್. ಸೊ ಇರಿಗೇಷನ್, ಬೇರೆ ಇರಿಗೇಷನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹಾರ್ವೆಸ್ಟ್ನ ಜಾಸ್ತಿ ಮಾಡೋದು. ಪೋಸ್ಟ್ ಹಾರ್ವೆಸ್ಟ್, ಈಗ ನೀವೆಲ್ಲ ಬೆಳೆದಾದ್ಮೇಲೆ ಅದು ಜನರಿಗೆ ಹೋಗಬೇಕಲ್ಲ, ಅಥವಾ ಜನರಿಗೆ ಹೋಗೋದಾಯಿತು ಅಥವಾ ಎಕ್ಸ್ಪೋರ್ಟ್ ಮಾಡಬೇಕಲ್ಲ. ಸೊ ಏನೇನು ಟೆಕ್ನಾಲಜಿ? ಸೊ ಮಾರ್ಕೆಟಿಂಗ್ ಆ್ಯಂಡ್ ಪ್ರೊಸೆಸಿಂಗ್, ಮಾರ್ಕೆಟ್ ಮಾಡಬೇಕು. ನಿಮ್ಮ ಏನೋ ಬೆಳೆದಿದ್ದೀರಾ ಅದು ಬೇರೆಯವ್ರಿಗೆ ಗೊತ್ತಾಗಬೇಕು ಅಂದರೆ ಮಾರ್ಕೆಟಿಂಗ್ ಮಾಡಬೇಕು. ಈಗೆಲ್ಲ ಮಾರ್ಕೆಟಿಂಗ್ ಟೆಕ್ನಾಲಜಿ ಆಯಿತು, ಪ್ರೊಸೆಸಿಂಗ್, ಮತ್ತು ಹೈ ಹೀಲ್ಡಿಂಗ್ಸ್, ಯೂಸ್ ಆಫ್ ಕೆಮಿಕಲ್ ಸ್ಟೋರೇಜ್ ಮೇಯ್ನು. ಸೊ ಸ್ಟೋರೇಜು, ಸೊ ಇದನ್ನು ಸ್ಟೋರ್ ಮಾಡಿಕೊಂಡು ಹೆಂಗೆ ಆಮೇಲೆ ಯೂಸ್ ಮಾಡ್ಕೋಬಹುದು ಅನ್ನೋದು. ಓಕೆನಾ? ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟ, ಉತ್ಪಾದನೆ ಇತ್ಯಾದಿ ಬಳಸಲು ಸುಧಾರಿತ ತಂತ್ರಜ್ಞಾನ. ಸುಗ್ಗಿ ನಂತರ ತಂತ್ರಜ್ಞಾನ ಅಂದರೆ ಬೆಳೆದಾದ ಮೇಲೆ. ಓಕೆ, ಬೆಳೆಕ್ಕಿಂತ ಮುಂಚೆ ಹೆಚ್ಚು ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರ, ಸೊ ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯ ಬಳಕೆ ಮುಂತಾದ ಸುಧಾರಿತ ಅಂಶಗಳು. ಸೊ ಇದು ಬರೆಯೋದು ಬೇಡ, ಇದು ಬಿಡ್ರಿ ಇದು. ಓಕೆ, 5 year plans fail to achieve complete ಡೆವಲಪ್ಮೆಂಟು ಆಗಲ್ಲ. ಯಾಕೆ ಅಂದರೆ ಫುಲ್ ಎಂಪ್ಲಾಯ್ಮೆಂಟ್ ಅಂತೂ ಕೊಡೋಕ್ಕೆ ಕಷ್ಟ. ದಟ್ ಈಸ್ ಆಬ್ವಿಯಸ್ಲಿ. ಕುಡ್ ನಾಟ್ ಎರಾಡಿಕೇಟ್ ಪಾವರ್ಟಿ. ಸೊ ಕಂಪ್ಲೀಟಾಗಿ ಪಾವರ್ಟಿ ಇನ್ನೂ ಹೋಗಿಲ್ಲ. ದ ಗ್ಯಾಪ್ ಬಿಟ್ವೀನ್ ರಿಚ್ ಆ್ಯಂಡ್ ಪೂರ್ ಇನ್ನೂ ಜಾಸ್ತಿನೇ ಆಗ್ತಿದೆ. ಸೊ ಹೇಳ್ತಾರಲ್ಲ, ಅಂಬಾನಿ ಏನಾಗ್ತಿದ್ದಾನೆ, ಇನ್ನೊಬ್ಬ ಹಾಗೆ. ಸೊ ಸೋಷಿಯಲ್ ಜಸ್ಟಿಸ್ ಈಸ್ ನಾಟ್ ಅಚೀವ್ಡ್. ಸೊ ಲ್ಯಾಕ್ ಆಫ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಈಗ ನೀರಾಯಿತು ಅಥವಾ ಎಲೆಕ್ಟ್ರಿಸಿಟಿ ಆಯಿತು, ಸೊ ಇನ್ನೂ ಎಲ್ಲರಿಗೂ ಕರೆಕ್ಟಾಗಿ ತಲುಪಿದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ 20 ವರ್ಷಕ್ಕೆ ಹಿಂದೆ ಈಗ ಸೊ ದೆರ್ ಇಸ್ ಲಾಡ್ ಆಫ್ ಇಂಪ್ರೂವ್ಮೆಂಟ್ಸ್. ಮತ್ತು
ಸೊ ಪಂಚವಾರ್ಷಿಕ ಯೋಜನೆಗಳ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಸಾಧಿಸಲು ವಿಫಲವಾದವು. ಯಾಕೆ? ಸೊ ಎಲ್ಲರಿಗೂ ಉದ್ಯೋಗ ವಿಫಲತೆ, ಎಲ್ಲರಿಗೂ ಸಿಗ್ತಾ ಇಲ್ಲ. ಬಡತನ ಸಂಪೂರ್ಣವಾಗಿ ಹೋಗಲಾಡಿಸಲಾಗಿಲ್ಲ. ಸೊ ಬಡವ ಮತ್ತು ಶ್ರೀಮಂತ ನಡುವಿನ ಅಸಮಾನತೆ ಇನ್ನೂ ಹೆಚ್ಚಿದೆ. ಸೊ ಸಾಮಾಜಿಕ ನ್ಯಾಯ ಸಾಧನೆ ಆಗಿಲ್ಲ. ಮೂಲ ಸೌಕರ್ಯಗಳು ಕರೆಕ್ಟಾಗಿ ಸಿಗ್ತಿಲ್ಲ. ಓಕೆ, ಸೊ 3 ಲೆವೆಲ್ಸ್ ಆಫ್ ಪಂಚಾಯತ್ ರಾಜ್: ಜಿಲ್ಲಾ, ತಾಲೂಕು, ಗ್ರಾಮ. ಸೊ ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಹಂತದ ಸಂಸ್ಥೆಗಳು. ಓಕೆ, ಸೊ 4 ಹೌಸಿಂಗ್ ಪ್ರೋಗ್ರಾಮ್ಸ್ ಯಾವುದ್ಯಾವುದು? ಆಶ್ರಯ, ಅಂಬೇಡ್ಕರ್ ವಾಲ್ಮೀಕಿ, ಇಂದಿರಾ ಆವಾಸ್, ಬಸವ ವಸತಿ ಯೋಜನೆ. ಸೊ ಸೇಮ್ ಭಾರತ ಸರ್ಕಾರದ ಇದನ್ನೇ MCQ ಆಗಿ ಕೇಳ್ಬೋದು, 1 ಮಾರ್ಕ್ಸ್ ಆಗಿ ಕೇಳ್ಬೋದು. ಸೊ ಎಕನಾಮಿಕ್ ಕಂಡೀಷನ್ಸ್ ಆಫ್ ರೂರಲ್ ಇಂಡಿಯಾ. ಸೊ ಈಗಾದ್ರೂ ಚೇಂಜ್ ಆಗಿದೆ, ಇಲ್ಲ ಅಂತಲ್ಲ. ಈಗೆಲ್ಲ ಟೆಕ್ನಾಲಜಿ ಬಂದು ಚೇಂಜ್ ಆಗ್ತಾ ಇದೆ, ಬಟ್ ಕಂಪ್ಲೀಟಾಗಿ ಚೇಂಜ್ ಇನ್ನೂ ಆಗಿಲ್ಲ. ಸೊ ಎಷ್ಟೋ ಕಡೆ ರೋಡ್ ಕರೆಕ್ಟಾಗಿಲ್ಲ, ಇನ್ನೂ ಎಷ್ಟೊಂದು ಕಡೆ ನೀರು ಕರೆಕ್ಟಾಗಿ ಬರ್ತಾಯಿಲ್ಲ. ಸೊ ಎಲೆಕ್ಟ್ರಿಸಿಟಿ ಬಂದಿದೆ, ಬಟ್ ಕೆಲವೊಂದು ಕಡೆ ಹೆಚ್ಚು ಕಮ್ಮಿ ಆಗುತ್ತೆ. ದಟ್ಸ್ ನಾರ್ಮಲ್, ಬಿಕಾಸ್ ಇಷ್ಟು ದೊಡ್ಡ ದೇಶ ಇದ್ದಾಗ, ಇಷ್ಟೊಂದು ಜನಸಂಖ್ಯೆ ಇದ್ದಾಗ ಸೊ ಆಗತ್ತೆ, ಇಲ್ಲ ಅಂತಲ್ಲ. ಬಟ್ ಹೇಳಬೇಕಲ್ಲ, ಬರೀಲೇಬೇಕು. ಸೊ ಬಿಕಾಸ್ ಐ ಡೋಂಟ್ ವಾಂಟ್ ಟು ಲೀವ್. ನಾನು ಯಾವುದೇ ಕಾರಣಕ್ಕೂ ನನ್ನ ದೇಶನಂತೂ ನಾನು ಬಿಟ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಹೇಳಬೇಕು. ಸೊ ಎಕನಾಮಿಕ್ ಕಂಡೀಷನ್ ಆಫ್ ರೂರಲ್ ಪೀಪಲ್ ಈಸ್ ನಾಟ್ ಗುಡ್. ಎಸ್, ಪಾವರ್ಟಿ ಹ್ಯಾಸ್ ಇನ್ಕ್ರೀಸ್ಡ್. ಓಕೆ, ಪಾಯಿಂಟ್ಸ್ ಬರಿಬೇಕಾಯ್ತು. ಸೊ ಎಂಪ್ಲಾಯ್ಮೆಂಟ್, ಯಾಕಂದರೆ ಇದು ಅಗೇನ್ ಗೌರ್ಮೆಂಟ್ ಅವ್ರು ಕೊಟ್ಟಿರೋದು, ನಾನು ಹೇಳ್ತಿಲ್ಲ. ಸೊ ಏನಿದೆ ಬರಿಬೇಕಾಗತ್ತೆ. ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹ್ಯಾವ್ ಡಿಕ್ರೀಸ್ಡ್. ನಾಟ್ ರಿಯಲಿ ಟ್ರೂ. ಇನ್ಕಮ್ ಈಸ್ ಲೋ. ಎಸ್, ನೀವು ಸಿಟಿ ಕಂಪೇರ್ ಮಾಡಿದ್ರೆ ಇನ್ಕಮ್ ಕಮ್ಮಿ ಇದೆ. ಇಲ್ಲಿಟ್ರಸಿ ಈಸ್ ಪ್ರಾಮಿನೆಂಟ್. ಸೊ ಇನ್ನೂ ಅನಕ್ಷರತೆ ಇನ್ನೂ ಇದೆ. ಸೊ ಇನ್ನೂ ಅನಕ್ಷರತೆ ಎದ್ದು ಕಾಣುತ್ತಿದೆ. ಎಸ್, ಯಾಕಂದರೆ ಏನಕ್ಕೆ ಓದಬೇಕು, ಇಲ್ಲೇ ಹೊಲದಲ್ಲಿ ಕೆಲಸ ಮಾಡ್ಕೊಂಡಿರಲಿ ಅಂತ ಹೇಳ್ತಿರೋರು ತುಂಬಾ ಕಮ್ಮಿ ಆಗಿದ್ದಾರೆ. ತುಂಬಾ ಕಮ್ಮಿ ಆಗಿದ್ದಾರೆ. ನನ್ನ ಮಗನೂ ಓದಬೇಕು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಬೇಕು, ಅಥವಾ ಮೆಡಿಕಲ್ ಡಾಕ್ಟರ್ ಆಗಬೇಕು ಅನ್ನೋರು ಇನ್ನೂ ಜಾಸ್ತಿ. ಯಾಕಂದರೆ ನಾನು 5 ವರ್ಷ ಆ ಒಂದು ಹಳ್ಳಿ ಕಡೆನೇ ಇದ್ದೆ. ಸೊ ನಾನು ನೋಡಿದ್ದೀನಿ. ಓಕೆ, ಸೊ ಮಾಲ್ ನ್ಯೂಟ್ರಿಷನ್ ಇಸ್ ಸೀನ್. ಓಕೆ, ನಾಟ್ ಅಷ್ಟೊಂದು ಅಂತಲ್ಲ. ಎಸ್, ಯಾಕಂದರೆ ಈಗ ಎಲ್ಲ ಕಡೆ ಒಂದಲ್ಲ ಒಂದು ಸಿಗ್ತಾನೆ. ಅಂದರೆ ಊಟಕ್ಕೆ ಒಳ್ಳೆ, ಈಗ ಸಿಟೀಲಿ ಏನು ಸಿಗ್ತಿದೆ ನಮಗೆ ಹಳ್ಳಿಲೂ ಕಂಪ್ಲೀಟಾಗಿ ಅಂತಲ್ಲ, ಬಟ್ ಎಸ್ ಸಿಗತ್ತೆ, ಇಲ್ಲ ಅಂತಲ್ಲ. ಅಪೌಷ್ಟಿಕತೆ, ಬಡತನ ಹೆಚ್ಚಾಗಿದೆ. ಓಕೆ, ನೆಕ್ಸ್ಟು ರೂರಲ್ ಡೆವಲಪ್ಮೆಂಟ್ದು ಇಂಪಾರ್ಟೆನ್ಸ್ ಏನು? ಸೊ ಜಾಸ್ತಿ ಜನ, ಎಸ್, ಸಾಕಷ್ಟು ಜನ ಇನ್ನು ರೂರಲ್ ಸೈಡೇ ಇದ್ದಾರೆ, ಅರ್ಬನ್ ಅಂದರೆ ಸಿಟಿ ಕಂಪೇರ್ ಮಾಡಿದ್ರೆ. ಬಟ್ ಹಂಗೆ ನೋಡಿದ್ರೆ ನೀವು ಇನ್ನೂ ಹೇಳ್ತಿದ್ದಾರೆ, ವಲಸೆ ಬರ್ತಿದ್ದಾರೆ ಇಲ್ಲಿಂದ, ಹಳ್ಳಿಯಿಂದ ದಿಲ್ಲಿಗೆ, ಅಂದರೆ ಹಳ್ಳಿಯಿಂದ ಸಿಟಿಗೆ ಬರ್ತಾ ಇದ್ದಾರೆ. ಎಸ್, ದಟ್ ಈಸ್ ಟ್ರೂ. ಬಟ್ 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 ಇನ್ನೊಂದು ಸ್ವಲ್ಪ ವರ್ಷ ಹೋಗಲಿ, ವಾಪಸ್ ಸಿಟಿಯಿಂದ ಹಳ್ಳಿಗೆ ಹೋಗ್ತಾರೆ. ಯಾಕಂದರೆ ಅಲ್ಲೇ ಆರಾಮ್ ಪೀಸ್. ದಟ್ ಈಸ್ ಟ್ರೂ, ಆಗತ್ತೆ, ನೋಡ್ಕೊಳ್ರಿ. ಸೊ ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಇಲ್ಲಿಟ್ರಸಿ, ಲ್ಯಾಕ್ ಆಫ್ ಬೇಸಿಕ್ ಫೆಸಿಲಿಟೀಸ್ ಕಾಣಿಸುತ್ತೆ. ಸೊ ನಾಲೆಡ್ಜ್, ಸ್ಕಿಲ್ಸ್, ವರ್ಕಿಂಗ್ ಕೆಪಾಸಿಟಿ ಆಫ್ ದ ಪೀಪಲ್ ಕಮ್ಮಿ ಇದೆ. ಸೊ ಅದನ್ನು ಜಾಸ್ತಿ ಮಾಡ್ಕೋಬೇಕು. ಸೊ ಕಾಟೇಜ್ ಇಂಡಸ್ಟ್ರೀಸ್ ಏನು ಮಾಡಬೇಕು, ಡೆವಲಪ್ ಮಾಡಬೇಕು. ಜನರ ಪಾವರ್ಟಿ ಏನು ಮಾಡಬೇಕು, ಕಮ್ಮಿ ಮಾಡಬೇಕು. ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಮಾಡಬೇಕು. ಸೊ ಅರ್ಬನ್ ಫೆಸಿಲಿಟೀಸ್ ನೀಡ್ ಟು ಬಿ ರೀಚ್ ಟು ದ ಪೀಪಲ್. ಸೊ ನಮಗೆ ಇಲ್ಲೇನೇನು ಅರ್ಬನ್ ಫೆಸಿಲಿಟೀಸ್ ಸಿಗ್ತಿದೆ ಅದನ್ನು ಹಳ್ಳಿಯವ್ರಿಗೆ ಸಿಗಂಗೆ ಆಗಬೇಕು. ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ಶುಡ್ ಬಿ ಅವೈಲೇಬಲ್ ಟು ಎವ್ರಿ ಒನ್. ಎಸ್, ಎಲ್ಲರಿಗೂ. ಫ್ರೂಟ್ ಅಂದರೆ ತಿನ್ನೋ ಫ್ರೂಟ್ ಅಂದ್ಕೋಬೇಡ್ರಿ. ಸೊ ನಮಗಿಲ್ಲಿ ಸಿಟಿಯವ್ರಿಗೆ ಏನು ಸಿಗ್ತಿದೆ ಹಳ್ಳಿಯವ್ರಿಗೂ ಅದೆಲ್ಲ ಸಿಗಬೇಕು, ಎಲ್ಲ ಸೌಕರ್ಯಗಳು. ಓಕೆ, ಗ್ರಾಮಗಳೇ ಮೂಲ ಸೌಕರ್ಯ. ಎಸ್, ಜನರ ದುಡಿಯುವ ಸಾಮರ್ಥ್ಯ ಹೆಚ್ಚಿಸುವುದು. ಎಸ್, ಕೃಷಿಯನ್ನು ಲಾಭದಾಯಕ ಮಾಡುವುದು. ಎಸ್, ಈಗ ಇನ್ನೂ ಜಾಸ್ತಿನೇ ಆಗ್ತಿದೆ. ಸೊ ಎಲ್ಲ ನೋಡಿರಿ. ಓಕೆನಾ? ನೆಕ್ಸ್ಟು ರೋಲ್ ಆಫ್ ಗ್ರಾಮ ಪಂಚಾಯತ್. ಸೊ ಏನು, ಅಥವಾ ಹೌ ಈಸ್ ಪಂಚಾಯತ್ ರಾಜ್ ಸಿಸ್ಟಮ್ ಹೆಲ್ಪ್ಫುಲ್, ಅಥವಾ ಪಂಚಾಯತ್ ರಾಜ್ ಸಿಸ್ಟಮ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ರೂರಲ್ ಡೆವಲಪ್ಮೆಂಟ್. ಹೆಂಗೆ? ಸೊ ವಿಲೇಜರ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್, ಅಂದರೆ ಹಳ್ಳಿಗವ್ರನ್ನ ಡೆವಲಪ್ಮೆಂಟ್ ಒಂದು ಸಭೆ ಮಾಡೋದು, ಅಥವಾ ಅವ್ರನ್ನೂ ಸೇರಿಸ್ಕೊಳೋದು, ಅವರ ಕಷ್ಟನೆಲ್ಲ ಕೇಳಿಸ್ಕೊಳೋದು, ಅಥವಾ ಅವ್ರಿಗೆ ಕೇಳೋದು, ಹೆಂಗೆ ಪರಿಹಾರ ನೀವೇ ಹೇಳ್ರಿ, ಹೆಂಗೆ ಕೊಡ್ತೀರಾ ಅಂತ. ನಾನು ಆ್ಯಕ್ಚುಲಿ ಒಂದು ಕ್ಲಾಸಲ್ಲಿ ಹೇಳಿದ್ದೆ. ಸೊ ರೀಸೆಂಟಾಗೆ ನಾನು ನ್ಯೂಸ್ ಪೇಪರಲ್ಲಿ ಓದಿದ್ದು, ಅಂದರೆ ಲೈಕ್ ಬಾಗಲಕೋಟೆ, ಬೆಳಗಾಂ. ಸೊ ಒಂದು ಹಳ್ಳಿ ಇದೆ, ಬೆಳಗಾಂ ಆ್ಯಕ್ಚುಲಿ. ಸೊ ಒಂದು ಹಳ್ಳಿಯಲ್ಲಿ ಇಡೀ ಹಳ್ಳಿಯವರೆಲ್ಲ ಸೇರ್ಕೊಂಡು ಒಂದು ತೀರ್ಮಾನ ಮಾಡಿದ್ರು. ಏನಂತ, ಪ್ರತಿದಿನ SSLC ಅವ್ರ ಸಂಬಂಧ ಪ್ರತಿದಿನ 1 ತಾಸು 1 ಗಂಟೆ ನಾವು ಯಾರೂ ಮೊಬೈಲ್ ನೋಡಲ್ಲ,
ಯಾರು ಟಿ ವಿ ನೋಡಲ್ಲ, ನಾವು ಹುಡುಗರ ಜೊತೆ ಕಾಲ ಕಳಿತೀವಿ. ದಟ್ಸ್ ಗುಡ್, ಒಳ್ಳೇದಲ್ಲ ಅದು. ಪೇರೆಂಟ್ಸ್ ಆಯಿತು, ಹುಡುಗರಾಯಿತು, ಯಾರೇ ಆಯಿತು, ಪ್ರತಿದಿನ 1 ಗಂಟೆ ಅವ್ರು ಟೈಮ್ ಫಿಕ್ಸ್ ಮಾಡಿದ್ದಾರೆ, 6ರಿಂದ 7, 7ರಿಂದ 8 ಸಮಥಿಂಗ್. ಸೊ ಆ ಟೈಮಲ್ಲಿ ನೋ ಮೊಬೈಲ್, ನೋ ಟಿ ವಿ, ಏನೂ ಇಲ್ಲ. ನಾವು ನಮ್ಮ 10th ಹುಡುಗರ ಜೊತೆ ನಾವು ಕೂತ್ಕೊತೀವಿ, ಇಡೀ ಹಳ್ಳಿ. ಸೊ ದಟ್ ಹಳ್ಳಿಯಿಂದ ಬೇರೆ ಕಡೆ ಹುಡುಗರು ಏನು ಮಾಡ್ತಾರೆ, PUC ಅಂತ ಹೊರಗೆ ಹೋಗ್ತಾರೆ. ಅದು ಆಗಬಾರ್ದು, ತಡಿಬೇಕು ಅನ್ನೋ ಒಂದು ರೀಸನ್ನಿಂದ. ಒಳ್ಳೆ ಉದ್ದೇಶ ಅಲ್ಲ. ಸೊ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು, ಹಾಗೇನು ಹೇಳೋದಲ್ಲ, ಸೆಕೆಂಡರಿ ಹೆಲ್ತ್ ಬಗ್ಗೆ, ಎಂಪ್ಲಾಯ್ಮೆಂಟ್ ಆಯಿತು, ಡೆವಲಪಿಂಗ್ ರೂರಲ್ ಕಾಟೇಜ್ ಇಂಡಸ್ಟ್ರೀಸ್ ಆಯಿತು, ಸೊ ಮನೆಗಳು ಕಟ್ಕೊಡೋದು, ಫುಡ್ ಗ್ರೈನ್ಸ್ನ ಯಾರ್ಯಾರಿಗೆ ಸಿಗಲ್ಲೋ ಅವ್ರಿಗೆ ಕೊಡೋದು. ಸೊ ರೋಡ್ಸು ಡ್ರೈನೇಜ್ ಫೆಸಿಲಿಟೀಸ್ನ ಬಿಲ್ಡ್ ಮಾಡೋದು. ಸೊ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಪಾತ್ರ. ಸೊ ಏನೇನು ಅಭಿವೃದ್ಧಿಯಲ್ಲಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುವುದು, ಮೂಲಸೌಕರ್ಯನ ಅಭಿವೃದ್ಧಿ ಮಾಡೋದು. ಸೊ ಇಷ್ಟೊಂದು ಕೆಲವೊಂದೆಲ್ಲ ರಿಪೀಟ್ ಆಗ್ತಿದೆ. ಓಕೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಫ್ ವುಮೆನ್ ಎಂಪವರ್ಮೆಂಟ್. ಒಂದು ರೀತಿ ನೋಡಿದ್ರೆ ಆ್ಯಕ್ಚುಲಿ ಬಾಂಗ್ಲಾದೇಶಲ್ಲಿ ಇದು ತುಂಬ ಹೆಸರು ಮಾಡಿತ್ತು. ಸೊ ಅಲ್ಲೆಲ್ಲ ಏನೋ ಮಹಿಳೆಯರು ಒಂದು ಗ್ರೂಪ್ ಆಗಿ, ಸೊ ಎಷ್ಟೊಂದು ಜನಕ್ಕೆ ಇಟ್ ವಾಸ್ ಆ್ಯನ್ ಇನ್ಸ್ಪಿರೇಷನ್. ಬಟ್ ಈಗಿನ ಸ್ಥಿತಿ ಬಿಡ್ರಿ. ಸೊ ರೋಲ್ ಆಫ್ ಸೆಲ್ಫ್ ಹೆಲ್ಪ್, ಪ್ರೊವೈಡಿಂಗ್ ಫೈನಾನ್ಷಿಯಲ್ ಲಿಟ್ರಸಿ ಟು ವುಮೆನ್, ಅವೇರ್ನೆಸ್ ಅಂದರೆ ಮಹಿಳೆಯರಿಗೆ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಸೊ ಟ್ರೈನ್ ಮಾಡೋದು, ಸೊ ಹೇಗೆ ದುಡ್ಡನ್ನ ಸೇವ್ ಮಾಡ್ಕೊಳೋದು, ಸೊ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್. ಸೊ ಅವ್ರು ಏನಾದರೂ ವೈಲೆನ್ಸ್ ಆದರೆ ಹೇಗೆ ತಡೆಗಟ್ಟೋದು, ಅಥವಾ ಅದಾದಮೇಲೆ ಏನು ಆ್ಯಕ್ಷನ್ ತೊಗೊಳೋದು. ಆಗಬಾರ್ದು ಏನೇ ವಾಟ್ ಎವರ್ ಇಟ್ ಈಸ್. ಸೊ ಇಟ್ ಶುಡ್ ನಾಟ್ ಹ್ಯಾಪನ್ ವಿತ್ ಎನಿವನ್ ಫಾರ್ ದಟ್ ಮ್ಯಾಟರ್. ಸೊ ಬರೀ ಮಹಿಳೆಯರು ಅಂತಲ್ಲ, ಫಸ್ಟ್ ಆಫ್ ಆಲ್ ಎಸ್, ಬೇಸಿಕ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಸ್. ಸೊ ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ವುಮೆನ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಎವ್ರಿ ಒನ್, ಬಟ್ ಮೋರ್ ಇಂಪಾರ್ಟೆಂಟ್ಲಿ, ಯಾಕಂದರೆ ಈಗ ನೋಡ್ತಿರೋದಂತೂ. ಸೊ ನೆಕ್ಸ್ಟು, ಬಲವರ್ಧನೆಯಲ್ಲಿ ಮಹಿಳೆಯ ಸ್ವಸಹಾಯ ಸಂಘಗಳ ಪಾತ್ರವೇನು, ಆರ್ಥಿಕ ಸಾಕ್ಷರತೆಯನ್ನು ಕೊಡುವುದು, ಮಹಿಳೆಯರಲ್ಲಿ ಜಾಗೃತಿ ಮೂಡಿಸೋದು, ಉದ್ಯೋಗದಲ್ಲಿ ತರಬೇತಿ ನೀಡೋದು, ಹಣದ ಉಳಿತಾಯ ಮಾಡೋದು. ಸೊ ಮಹಿಳೆಯರ ಮೇಲೆ ಏನಾದರೂ ದೌರ್ಜನ್ಯ ಆದರೆ ಅದರ ವಿರುದ್ಧ ಜಾಗೃತಿಯನ್ನು ಮೂಡಿಸುವುದು, ಸೊ ಸಂಘಟಿಸುವುದು. ನೆಕ್ಸ್ಟು, ಗಾಂಧೀಜಿಸ್ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ ಇಸ್ ದ ಲೈಟ್ ಆಫ್ ಡಿಸೆಂಟ್ರಲೈಸೇಷನ್. ಸೊ ಅದೇನೇ ಕ್ವಶನ್ ಹೆಂಗೆ ಕೇಳ್ಬೋದು. ಸೊ ಅಡ್ಮಿನಿಸ್ಟ್ರೇಟಿವ್ ಪವರ್ ಟು ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ವಿಲೇಜ್. ಸೊ ಹಳ್ಳಿನೇ ಇಂಪಾರ್ಟೆಂಟು ಅಂತ ಮಹಾತ್ಮ ಗಾಂಧಿಯವರು ಹೇಳಿದರು. ಇವತ್ತಿಗಾದರೂ ಅದು ನಿಜಾನೇ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ, ಸೊ ಸೆಲ್ಫ್ ರಿಲಯಂಟ್ ಮಾಡ್ಕೊಳೋದು, ಸೆಲ್ಫ್ ಸಫಿಷಿಯೆಂಟ್ ಆಗೋದು, ಪ್ರಾಸ್ಪರಸ್. ಸೊ ಗ್ರಾಮ ಸ್ವರಾಜು, ಆಲ್ ಕೈಂಡ್ಸ್ ಆಫ್ ಎಕ್ಸ್ಪ್ಲಾಯಿಟೇಷನ್ಸು, ಅಪೋಲ್ಡ್ ಹ್ಯೂಮನ್ ಇಂಡಿಪೆಂಡೆನ್ಸಿ ಆ್ಯಂಡ್ ಡಿಗ್ನಿಟಿ, ಹ್ಯೂಮನ್ ವ್ಯಾಲ್ಯೂಸು, ಜನರಲ್. ಓಕೆ, ಸ್ವಾವಲಂಬನೆ ಮಾಡೋದು, ಗ್ರಾಮ ಸ್ವರಾಜು. ಓಕೆ, ಅಧಿಕಾರ ವಿಕೇಂದ್ರೀಕರಣ ಮಾಡುವುದು, ಸೊ ಸಹಾನುಭೂತಿ, ಮಾನವ ಸ್ವಾತಂತ್ರ್ಯ. ಓಕೆ, ನೆಕ್ಸ್ಟು ಆ್ಯಕ್ಚುಲಿ ಎಷ್ಟು ಕ್ವಶನ್ಸ್ ಇದೆ. ಓಕೆ, ಮುಗೀತು, ಜಾಸ್ತಿ ಇಲ್ಲ. ಸೊ ಪರ್ಸ್ನಲ್ ಫೈನಾನ್ಸು, ಪಬ್ಲಿಕ್ ಫೈನಾನ್ಸು ಡಿಫ್ರೆನ್ಸು. ಸೊ ಪರ್ಸ್ನಲ್ ಅಂದರೆ ನಮ್ಮ ಸ್ವಂತ. ಸೊ ರಿಲೇಟೆಡ್ ಟು ದ ಇನ್ಕಮ್ ಎಕ್ಸ್ಪೆಂಡಿಚರ್ ಆಫ್ ಇಂಡಿವಿಜುವಲ್ ಆರ್ ಫ್ಯಾಮಿಲಿ ಆಫ್ ದ ಗೌರ್ಮೆಂಟ್. ಪಬ್ಲಿಕ್ ಮನಿ, ನಮ್ಮ ದುಡ್ಡು. ಸೊ ಎಕ್ಸ್ಪೆಂಡಿಚರ್ ಈಸ್ ಮೇಡ್ ಅಕಾರ್ಡಿಂಗ್ ಟು ದ ಇನ್ಕಮ್. ನಾವೆಷ್ಟು ನಮ್ಮದು ಇನ್ಕಮ್ ಇರುತ್ತೋ ಅದ್ರ ಪ್ರಕಾರ ನಾವು ನೋಡ್ತೀವಿ. ಸೊ ಬಟ್ ಇದು ಅಕಾರ್ಡಿಂಗ್ ಟು ದ ಎಕ್ಸ್ಪೆಂಡಿಚರ್, ಎಷ್ಟು ಖರ್ಚು ಮಾಡ್ತಿದ್ದಾರೆ ಗೌರ್ಮೆಂಟು ಯಾವ್ದ್ರ ಮೇಲೆ, ಅದ್ರ ಪ್ರಕಾರ ಫೈನಾನ್ಸ್. ಈಗ February 1 ಫೈನಾನ್ಸ್. ನೆಕ್ಸ್ಟು, ವಿಲ್ ಬಿ ಕೆಪ್ಟ್ ಕಾನ್ಫಿಡೆನ್ಷಿಯಲ್ ಆಬ್ವಿಯಸ್ಲಿ, ಯಾಕಂದ್ರೆ ನಮ್ದು ಇದು ದುಡ್ಡು, ನಾವೆಲ್ಲರಿಗೂ ಏನು ಹೇಳಬೇಕಾಗಿಲ್ಲ. ಬಟ್ ಇದನ್ನು ಗೌರ್ಮೆಂಟ್ ಅವ್ರು ಏನು ಮಾಡಬೇಕು, ಪಬ್ಲಿಕ್ಕಾಗಿ ಹೇಳಬೇಕು, ಇಷ್ಟು ಖರ್ಚಾಗಿದೆ ಇದ್ರ ಮೇಲೆ ಇದಕ್ಕೆ ಅಂತ. ಓಕೆ, ವೈಯಕ್ತಿಕ ಹಣಕಾಸು, ಸಾರ್ವಜನಿಕ ಹಣಕಾಸು. ವೈಯಕ್ತಿಕ ಅಂದರೆ ಕುಟುಂಬಕ್ಕೆ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದಂತೆ, ನಮ್ಮ ಆದಾಯಕ್ಕೆ ತಕ್ಕಂತೆ ವೆಚ್ಚ ಮಾಡಲಾಗುವುದು. ಸೊ ವೆಚ್ಚಗಳಿಗೆ ತಕ್ಕಂತೆ ಆದಾಯವನ್ನು ಹೊಂದಿಸಲಾಗುತ್ತದೆ. ಸೊ ಎಷ್ಟು ಎಕ್ಸ್ಪೆಂಡಿಚರೋ ಅದಕ್ಕೆ ಹೆಂಗೆ ಇನ್ಕಮ್ ತೊಗೊಂಡು ಬರೋದು ಅಂತ ನೋಡೋದು. ಈಗಿಂದ ಎಕ್ಸಾಂಪಲ್ ಕೊಡಬೇಕು ಅಂದರೆ ಆ್ಯಕ್ಚುಲಿ ಕರ್ನಾಟಕದ ಒಂದು ಒಳ್ಳೊಳ್ಳೆ ಎಕ್ಸಾಂಪಲ್ಸ್ ಇದೆ, ಬಟ್ ಬೇಡ. ನೆಕ್ಸ್ಟು, ಸೋರ್ಸಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಟು ದ ಸೆಂಟ್ರಲ್ ಗೌರ್ಮೆಂಟ್. ನಾನ್ ಟ್ಯಾಕ್ಸ್ ರೆವೆನ್ಯೂ ಯಾವುದು, ನೆಟ್ ಪ್ರಾಫಿಟ್ ಅರ್ನ್ ಬೈ RBI. ಸೊ RBI ಏನು ಪ್ರಾಫಿಟ್ ಅರ್ನ್ ಮಾಡುತ್ತೆ ಅದಕ್ಕೆ ಟ್ಯಾಕ್ಸ್ ಇರಲ್ಲ.
ಸೊ ಅರ್ನ್ಡ್ ಬೈ ಇಂಡಿಯನ್ ರೈಲ್ವೇಸು ಟ್ಯಾಕ್ಸ್ ಇರಲ್ಲ. ಫ್ರಮ್ ಪೋಸ್ಟಲ್ಲೂ ಟ್ಯಾಕ್ಸ್ ಇರಲ್ಲ. ಪಬ್ಲಿಕ್ ಅಂಡರ್ಟೇಕಿಂಗ್ ಏನಿರುತ್ತೆ ಟ್ಯಾಕ್ಸ್ ಇರಲ್ಲ. ಸೊ ಕಾಯಿನೇಜ್ ಮಿಂಟಿಂಗ್ ಆಯಿತು, ವೇರಿಯಸ್ ಟೈಪ್ಸ್ ಆಫ್ ಫೀಸ್ ಆ್ಯಂಡ್ ಪೆನಾಲ್ಟೀಸ್, ಇದಕ್ಕೆಲ್ಲ ಟ್ಯಾಕ್ಸ್ ಇರಲ್ಲ. ಸೊ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕು ಅಥವಾ ರೈಲ್ವೆ ಅಥವಾ ದೂರವಾಣಿ, ನೆಕ್ಸ್ಟು ನಾಣ್ಯ ಮತ್ತು ನಾಣ್ಯ ಮುದ್ರಣ ಮಾಡೋದು, ಸೊ ಅಥವಾ ವಿವಿಧ ರೀತಿಯಲ್ಲಿ ಶುಲ್ಕಗಳನ್ನು ಮತ್ತು ದಂಡಗಳಿಗೆ ಇತ್ಯಾದಿ. ದಂಡ ಫೈನ್ಸ್. ಓಕೆ, ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು. ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಅಗೇನ್ ಪರ್ಸನ್ ಮೇಲೆ. ಸೊ ಈಗ ನಾವೇನು ಗಳಿಸ್ತೀವಿ, ಈಗ ನಾನು 100 ರೂಪಾಯಿ ಗಳಿಸಿದ್ರೆ, ಸೊ 100 ರೂಪಾಯಲ್ಲಿ ನನಗೆ 20% ನಾನು ಟ್ಯಾಕ್ಸ್ ಕಟ್ಟಬೇಕು, 10% ಟ್ಯಾಕ್ಸ್ ಕಟ್ಟಬೇಕು. ನನ್ನ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಲಾಸ್ಟ್ ಇಯರ್ ನೀವು ನೋಡಿದ್ರಿ ಅಂದರೆ 12 ಲಕ್ಷವರೆಗೂ ಆ್ಯಕ್ಚುಲಿ ಈ ವರ್ಷಕ್ಕೆ ಅಪ್ಲೈ ಆಗುತ್ತೆ, 25-26. ಹಾಂ, ಸೊ 12 ಲಕ್ಷದವರೆಗೂ ಇನ್ಕಮ್ ಇತ್ತು ಅಂದರೆ ಟ್ಯಾಕ್ಸ್ ಇಲ್ಲ. ಅದಾದಮೇಲೆ ಇಷ್ಟಿಷ್ಟು ಪರ್ಸೆಂಟ್ ಟ್ಯಾಕ್ಸು ಅಂತ. ಯಾರ್ಯಾರಿಗೆ ಟ್ಯಾಕ್ಸ್ ಬರ್ಡನ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್. ನೆಕ್ಸ್ಟು ಇನ್ಕಮ್ ಆ್ಯಂಡ್ ವೆಲ್ತ್. ಸೊ ಯಾರು ದುಡಿತಿದ್ದಾರೆ ಅವ್ರ ಮೇಲೆ ಹಾಕ್ತಾರೆ. ಡಸ್ ನಾಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನೀವೇನೋ ಚಿಪ್ಸ್ ತೊಗೊತೀರಾ, ಚಾಕ್ಲೇಟ್ ತೊಗೊತೀರಾ, ಇನ್ನೊಂದೇನೋ ತೊಗೊತೀರಾ. ಸೊ ಇಂಡೈರೆಕ್ಟಾಗಿ ಕೆನಾಟ್ ಬಿ ಟ್ರಾನ್ಸ್ಫರ್ಡ್. ಅಗೇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ನೀವೇನು ಸರ್ವಿಸು ಅಥವಾ ಗೂಡ್ಸ್ ಏನು ತೊಗೊತೀರಾ ಅದ್ರ ಮೇಲೆ. ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟ್ಯಾಂಪ್ ಶುಲ್ಕ. ಓಕೆ, ನೆಕ್ಸ್ಟು ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಫಿಸಿಕಲ್ ಪಾಲಿಸೀಸ್, ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ, ಅಲೋಕೇಟ್ ರಿಸೋರ್ಸಸ್ ಫೈರ್ಲಿ ಅಮಾಂಗ್ ಪ್ರೊಡಕ್ಟಿವ್ ಸೆಕ್ಟರ್ಸ್, ಪ್ರೊಡಕ್ಷನ್ನ ಜಾಸ್ತಿ ಮಾಡೋದು, ಪೀಸು. ನೆಕ್ಸ್ಟು ವೆಲ್ಫೇರ್ ಟು ದ ಸಿಟಿಸನ್ಸ್, ಕ್ಯಾಪಿಟಲ್ ಇನ್ಕ್ರೀಸ್ ಮಾಡೋದು, ಬ್ಯಾಲೆನ್ಸ್ ಡೆವಲಪ್ಮೆಂಟ್ ಮಾಡೋದು. ಸೊ ದೇಶದ ಅಭಿವೃದ್ಧಿಯನ್ನು ಬಿಂಬಿಸುತ್ತದೆ. ಹೇಗೆ? ಸಂಪನ್ಮೂಲ ಜಾಸ್ತಿ ಮಾಡ್ಕೊಳೋದು, ಉತ್ಪಾದನೆ, ಶಾಂತಿ ಮತ್ತು ಪ್ರಜೆಗಳ ಕಲ್ಯಾಣ. ಸೊ ಬಂಡವಾಳ ಹೆಚ್ಚಿಗೆ ಮಾಡ್ಕೊಳೋದು. ಸೊ ಸಮತೋಲಿತ ಅಭಿವೃದ್ಧಿಯನ್ನು ಖಾತರಿಪಡಿಸುತ್ತದೆ. ಓಕೆ, ಸೊ ಲಾಸ್ಟು ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಅಂದರೆ ಏನು? ಸೊ ಪ್ಲ್ಯಾನ್, ಓಕೆ, ಇದಕ್ಕೇನು ಖರ್ಚು ಮಾಡಬೇಕು, ಇದಕ್ಕೇನು ಖರ್ಚು ಮಾಡಬೇಕು, ಇದೆಲ್ಲ ನಾವು ಅಗೇನ್ ಗೌರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಿರೋದಲ್ಲ. ಸೊ ಎಕನಾಮಿಕ್ ಸರ್ವಿಸ್, ಅಗ್ರಿಕಲ್ಚರು. ಸೊ ಅಗ್ರಿಕಲ್ಚರ್ಗೆ ಎಷ್ಟು ಕೊಡಬೇಕು, ಪ್ರತಿ ಬಜೆಟಲ್ಲೂ ಅಗ್ರಿಕಲ್ಚರ್ ಮೇಲೆ ಇದ್ದೇ ಇರುತ್ತೆ, ಬೇಕೇ ಬೇಕು. ನೆಕ್ಸ್ಟು ಇಂಡಸ್ಟ್ರೀಸ್ ಮೇಲೆ ಹೆಂಗೆ, ಟ್ರಾನ್ಸ್ಪೋರ್ಟು. ಸೊ ಯಾವುದನ್ನು ಈಗ ವಂದೇ ಭಾರತ್ ಬರ್ತಿದೆ ಅಥವಾ ಹೊಸ ರೈಲ್ಸ್ ಬರ್ತಿದೆ. ಸೊ ರೈಲ್ವೆ ಟ್ರ್ಯಾಕ್ಸ್ನ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ, ಏರ್ಪೋರ್ಟ್ಸ್ ಬರ್ತಿದೆ, ಹೊಸ ಏರ್ಪೋರ್ಟ್ಸು, ರೈಲ್ವೆ ಸ್ಟೇಷನ್ಸ್ನ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಸೊ ಎನರ್ಜಿ ಸೋರ್ಸ್, ಈಗೆಲ್ಲ ರಿನ್ಯೂವಬಲ್ ಎನರ್ಜಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ನೆಕ್ಸ್ಟು ರೂರಲ್ ಡೆವಲಪ್ಮೆಂಟು, ಟೆಕ್ನಾಲಜಿ ಹೆಂಗೆ ಕೊಡಬೇಕು. ನೆಕ್ಸ್ಟ್ ಸೋಷಿಯಲ್ ಸರ್ವಿಸ್ ಅಂದಾಗ ಎಜುಕೇಷನ್, ಯಾಕಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಫೀಸ್ ಇರೋಲ್ಲ, ಬಟ್ ಅದಕ್ಕೆ ದುಡ್ಡು ಖರ್ಚಾಗುತ್ತೋ ಇಲ್ಲೋ, ಸೊ ಅದಕ್ಕೆ ಗೌರ್ಮೆಂಟ್ ಅವ್ರು ಹೆಂಗೆ ಖರ್ಚು ಮಾಡಬೇಕು. ಹೆಲ್ತ್, ಈಗ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೆಲ್ಲ ಕಮ್ಮಿ ಇರುತ್ತೆ ಅಥವಾ ಇರೋದೇ ಇಲ್ಲ ಅಂದ್ಕೊಡ್ರಿ, ಸೊ ಅದಕ್ಕೆ ಹೆಂಗೆ ಖರ್ಚು ಮಾಡಬೇಕು. ಸೊ ಬೇಸಿಕ್ ಕಮ್ಯುನಿಟೀಸ್, ಈಗ ಫುಟ್ಪಾತು, ರೋಡು, ಪಾರ್ಕ್ಸು, ಜನರಲ್ ಸರ್ವಿಸಸ್ಸು, ಮೇಂಟೈನಿಂಗ್ ಪೀಸ್ ಆ್ಯಂಡ್ ಆರ್ಡರ್ ಇನ್ ದ ಕಂಟ್ರಿ, ಪೊಲೀಸ್ ಅವ್ರಿಗೆ, ಸೈನಿಕರಿಗೆ, ಅವ್ರಿಗೆಲ್ಲ ದುಡ್ಡು ಬೇಕಲ್ಲ. ಓಕೆನಾ? ಫೈನ್. ಸೊ ಏನು ಬೇಕು, ನೆಕ್ಸ್ಟ್ ಏನು ಬೇಕು ಕಮೆಂಟ್ ಮಾಡಿರಿ. ಸಿ ಯು ಆಲ್ ಸೂನ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.